ಶ್ರೀ ಗುರುಭ್ಯೋ ನಮಃ. ಪಂ ಪರಮಾತ್ಮನೇ ನಮಃ. ಧುಂ ದುರ್ಗಾಯೈ ನಮಃ. ಕ್ಷಂ ಕ್ಷೇತ್ರಪಾಲಾಯೈ ನಮಃ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026 2+0+2+6 ಎಲ್ಲ ಸಂಖ್ಯೆಗಳನ್ನ ಸಂಖ್ಯಾಶಾಸ್ತ್ರ ಮುಖಾಂತರ ಕೂಡಿ 2ನ್ನ 0 ಜೊತೆಗೆ ಮತ್ತೆ 2 ಜೊತೆಗೆ +6 ಜೊತೆಗೆ ಒಟ್ಟು ಸಂಖ್ಯೆ ಎಷ್ಟು ಬರುತ್ತೆ? 10. 10ನ ಮತ್ತಿನ ಸಲ ಕೂಡಿ 1+0 ಅಂದಾಗ 1 ಬರುತ್ತೆ. ಈ ವರ್ಷ ಹೊಸ ವರ್ಷದಲ್ಲಿ ಆಳುವಂತಹ ಗ್ರಹ ಬಂದು ಸೂರ್ಯ. ಸೂರ್ಯ ಅಂದ್ರೆ ಯಾರು? ಆರೋಗ್ಯಂ ಪ್ರದಾತುನೋ ದಿನಕರಹ ಅಂತೀವಿ. ಆರೋಗ್ಯವನ್ನ ಕೊಡುವಂತಹ ಸೂರ್ಯನ ಆಡಳಿತ ನ್ಯೂಮರಾಲಜಿ ಪ್ರಕಾರ, ಸಂಖ್ಯಾಶಾಸ್ತ್ರ ಪ್ರಕಾರ ಸೂರ್ಯನ ಆಡಳಿತ ಬರುತ್ತೆ. ಇವತ್ತು ನಾನು ಬಹಳ ಮೇಯ್ನ್ ಆಗಿ ನಿಮ್ಮ ಹತ್ರ ಡಿಸ್ಕಸ್ ಮಾಡುವಂತಹ ಭವಿಷ್ಯ ಅಂದ್ರೆ ಆರ್ಥಿಕ ಭವಿಷ್ಯ. ಧನಂ ಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ದುಡ್ಡಿಲ್ಲ ಅಂದ್ರೆ ಮನುಷ್ಯನಿಗೆ ಬೆಲೆನೇ ಇಲ್ಲ. ಆ ಕಾಲದಲ್ಲಿ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತಿದ್ರು. ಈ ಕಾಲದಲ್ಲಿ ಮನಿ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ನೀವು ದುಡ್ಡಿಲ್ಲ ಅಂದ್ರೆ ನೀನ್ ಏನಕ್ಕೂ ಬೆಲೆ ಇಲ್ಲ. ನಿನ್ಗೆ ಎಷ್ಟೇ ಜ್ಞಾನ ಇರ್ಬೋದು, ನೀನ್ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಜ್ಯೋತಿಷಿ ಆಗಿರ್ಬೋದು, ನೀವು ದುಡ್ಡೇ ಮಾಡಿಲ್ಲ ಅಂದ್ರೆ ನಿನಗೆ ಬೆಲೆ ಇಲ್ಲ. ಎಷ್ಟೇ ಜ್ಞಾನ ಇದ್ರು ಬೆಲೆ ಇಲ್ಲ ಅನ್ನೋಂತಹ ಕಾಲ ಬಂದ್ಬಿಟ್ಟಿದೆ ಅಲ್ವಾ? ನಿಮ್ಗೆ ಎಷ್ಟೇ ಜ್ಞಾನ ಇದ್ರು ನೀವು ದುಡ್ಡಿಲ್ವಲ್ಲ ಅನ್ನುವಂತಹ ಕಾಲ. ಹಾಗಾದ್ರೆ ಈಗ ಹೊಸ ವರ್ಷ ಎಲ್ಲರಿಗೂ ಬರ್ತಾ ಇದೆ. ಮೇಷರಾಶಿಯಿಂದ ಮೀನರಾಶಿಯವರೆಗೂ ಫೈನಾನ್ಷಿಯಲಿ ಹೇಗಿರುತ್ತೆ, ಆರ್ಥಿಕ ವಿಚಾರ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಅವಾಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ, ಶೇರು ಮಾಡಿ, ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗ್ಲಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ. ಈಗ ಫೈನಾನ್ಷಿಯಲಿ ಹೇಗಿರುತ್ತೆ ಭವಿಷ್ಯ ನಿಮ್ದು ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಹೋಗ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಹಾಗಾದ್ರೆ ಈಗ ಫಸ್ಟ್ ಮೇಷರಾಶಿಯವರದು ಹೇಗಿದೆ ಆರ್ಥಿಕ ಭವಿಷ್ಯ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಮೇಷರಾಶಿಯವರಿಗೆ ಸಡನ್ ಆಗಿ ಹಣ ಬರುತ್ತೆ. ಎಲ್ಲಿಂದ ಬರುತ್ತೆ ನಿಮಗೆ ಗೊತ್ತಾಗಲ್ಲ, ಮತ್ತೆ ಹೆಂಗೆ ಖರ್ಚಾಗ್ಬಿಡುತ್ತೆ ಅಂತನೂ ನಿಮಗೆ ಗೊತ್ತಾಗಲ್ಲ. ಅದಕ್ಕೆ ಬಂದಂತ ಹಣವನ್ನ ನೀವು ಬಹಳ ಹುಷಾರಾಗಿ ಖರ್ಚು ಮಾಡದೆ ಇಟ್ಕೋಬೇಕು. ಅದು ಬಹಳ ಇಂಪಾರ್ಟೆಂಟ್. ಜೂನ್ 2025ರಿಂದ ಅಕ್ಟೋಬರ್ ಜೂನ್ 2026ರಿಂದ ಅಕ್ಟೋಬರ್ 2026ವರೆಗೂ ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ. ಯಾಕೆಂದ್ರೆ ಹಣಕಾಸಿನಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತೀರಿ. ಸಾಲಗಾರರ ಕಾಟ ನಿಮಗೆ ತೊಂದರೆ ಆಗ್ಬೋದು. ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇದೆ. ಬಹಳ ಎಚ್ಚರಿಕೆಯನ್ನ ವಹಿಸಿ ಮೇಷರಾಶಿ ಜಾತಕರು. ಇವಾಗ ನೀವು ಡೆಂಟಲ್ ಡಾಕ್ಟರ್ ಆಗಿರ್ತೀರಿ, ಕಣ್ಣಿನ ಡಾಕ್ಟರ್ಗಳಾಗಿರ್ತೀರಿ, ಅಥವಾ ಮುಖ ಸೌಂದರ್ಯಕ್ಕೆ ಸಂಬಂಧಪಟ್ಟಂತ ಡಾಕ್ಟರ್ಗಳಾಗಿರ್ತೀರಿ. ಜೂನಿಂದ ಅಕ್ಟೋಬರ್ 2026ವರೆಗೂ ಸ್ವಲ್ಪ ಫೈನಾನ್ಷಿಯಲ್ ಕ್ರೈಸಿಸ್ನ ಅನುಭವಿಸ್ಬೇಕಾಗುತ್ತೆ ಮೇಷರಾಶಿ ಜಾತಕರು. ಎಚ್ಚರ. ಪರಿಹಾರ ಜಾತಕ ನೋಡಿ ಹೇಳ್ತೀನಿ. ನೀವು ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯ ದರ್ಶನವನ್ನ ಮಾಡ್ಬೋದು. ಈಗ ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮಗೆ ಆರ್ಥಿಕ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಷಭ ರಾಶಿ ಜಾತಕರಿಗೆ ಜೂನ್ 2026ವರೆಗೂ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ದುಡ್ಡು ಬರ್ತಾನೇ ಇರುತ್ತೆ. ಕುಟುಂಬದಿಂದನೋ ಅಥವಾ ನಿಮ್ಮ ಮಾತಿನ ಸಾಮರ್ಥ್ಯದಿಂದನೋ ಹಣಕಾಸಿನ ಅಭಿವೃದ್ಧಿ. ನೀವು ಮಾಡ್ತಿರುವಂತಹ ಕೆಲಸದಿಂದನಾದ್ರೂ ನಿಮಗೆ ದುಡ್ಡು ಬರ್ತಾ ಹೋಗುತ್ತೆ. ಜೂನ್ 2026ವರೆಗೂ. ಜೂನಿಂದ ಅಕ್ಟೋಬರ್ 2026ವರೆಗೂ ನಿಮಗೆ ಫೈನಾನ್ಷಿಯಲಿ ವೃಷಭ ರಾಶಿಯವರಿಗೆ ಅಷ್ಟು ಅನುಕೂಲತೆ ಅನ್ನೋದು ಇರಲ್ಲ.
ಆ ಟೈಮಲ್ಲಿ ಸ್ವಲ್ಪ ಜಾಗ್ರತೆಯನ್ನ ವಹಿಸ್ಬೇಕು ವೃಷಭ ರಾಶಿ ಜಾತಕರು. ಯಾವ ಟೈಮ್ವರೆಗೂ ಬರುತ್ತೆ? ಜೂನ್ 26ವರೆಗೂ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 6 ತಿಂಗಳು ಹಣಕಾಸಿನ ಸುರಿಮಳೆ ಆಗುತ್ತೆ ವೃಷಭ ರಾಶಿ. ಅವಾಗ ಬಂದಂತ ಹಣವನ್ನ ಕೂಡಿಟ್ಕೋಬೇಕು. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ದುಡ್ಡು ಬಂದಾಗ ಎಲ್ಲ ಖರ್ಚು ಮಾಡ್ಬಿಡೋದು, ಸಾಲಗಳು ಮಾಡ್ಬಿಡೋದು, ಹಾಸಿಗೆಗಿಂತ ಜಾಸ್ತಿ ಕಾಲ್ ಚಾಚೋ ತರ. ಅಂದ್ರೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದಾಗ ಸಾಲಗಳು ಮಾಡ್ಕೊಳ್ಳೋದು, EMI ಮಾಡ್ಕೊಳ್ಳೋದು, ಆಮೇಲೆ ದುಡ್ಡು ಇಲ್ಲದೆ ಇದ್ದಾಗ ಒದ್ದಾಡೋದು. ಆ ಥರ ಮಾಡ್ಕೋಬೇಡಿ. ದುಡ್ಡು ಬರೋ ಟೈಮಲ್ಲಿ ಚೆನ್ನಾಗಿ ಸೇವ್ ಮಾಡಿ ಇಟ್ಕೊಳ್ಳಿ. ದುಡ್ಡು ಇಲ್ದಿರೋ ಟೈಮಲ್ಲಿ ಅದನ್ನ ಉಪಯೋಗಿಸಿ ಬ್ಯಾಲೆನ್ಸ್ನ ಈ ವರ್ಷ ನೀವು ಮಾಡ್ಕೊಳ್ಳಿ ಅಂತ ಹೇಳೋಕ್ಕೋಸ್ಕರ ನಿಮಗೆ ಆರ್ಥಿಕ ಭವಿಷ್ಯ ವೃಷಭ ರಾಶಿ ಜಾತಕರಿಗೆ ತಿಳಿಸಿದ್ದೀನಿ. ನಿಮಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು 2026. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಗೆ ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ 2026ರ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಶುಭಾಶಯಗಳು. ಆಂಗ್ಲ ಪದ್ಧತಿಯಂತೆ ಯಾರ್ಯಾರು ಹೊಸ ವರ್ಷ ಆಚರಣೆ ಮಾಡ್ಕೊತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ, ಮಿಥುನ ರಾಶಿ ಜಾತಕರಿಗೆ ಈ ವರ್ಷ ಮಿಶ್ರ ಫಲ ಇದೆ. ಅಂದ್ರೆ ಮಿಥುನ ರಾಶಿಯವರಿಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ವರೆಗೂ ತುಂಬಾ ಕಷ್ಟ, ಫೈನಾನ್ಷಿಯಲಿ ಸ್ವಲ್ಪ ಕಷ್ಟವನ್ನ ಅನುಭವಿಸ್ತೀರಿ. ಜೂನ್ ಆದ್ಮೇಲೆ ಈ ವರ್ಷ ನಿಮಗೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ಸಂಗೀತಗಾರರಿಗೆ, ಭಾಷಣಗಾರರಿಗೆ, ಅದು ಟಿವಿಲಿ ಆಂಕರ್ಸ್ಗಳಿರ್ಬೋದು, ಅಥವಾ ಕಣ್ಣು ENT ಡಾಕ್ಟರ್ಗಳು, ಇಯರ್, ನೋಸ್ ಅಂಡ್ ಟಂಗ್, ಕಣ್ಣಿನ ಡಾಕ್ಟರ್ಗಳು, ಫಿಸಿಷಿಯನ್ಸ್, ಇವರೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ. ನಿಮಗೂ ಕೂಡ ಒಳ್ಳೇದಾಗುತ್ತೆ. ದುಡ್ಡು ಬರಕ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿಯಲ್ಲಿ ಧನ ಸಂಪತ್ತು ಬರುತ್ತೆ? ನಿಮ್ಮ ಬುದ್ಧಿಶಕ್ತಿಯಿಂದನೂ ಪ್ರಾಪ್ತಿಯಾಗುತ್ತೆ. ಚಿಕ್ಕ ಮಗು ನನಗೇನು ಅನುಕೂಲ ಆಗುತ್ತೆ? ನಿಮ್ಗೆ ಒಳ್ಳೊಳ್ಳೆ ಕಾನ್ವೆಂಟು, ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಮಕ್ಕಳನ್ನ ಸೇರಿಸ್ತೀರ. ಅದರಿಂದ ನಿಮಗೆ ಅನುಕೂಲಗಳು ಆಗಿ ಫೈನಾನ್ಷಿಯಲಿ ಅಭಿವೃದ್ಧಿ ಆಗುತ್ತೆ. ಇದು 2026ರ ಆರ್ಥಿಕ ಭವಿಷ್ಯ ಮಿಥುನ ರಾಶಿದು. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಹಾಗಾದ್ರೆ ಕರ್ಕಾಟಕ ರಾಶಿಯವರ ಆರ್ಥಿಕ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕರ್ಕಾಟಕ ರಾಶಿಯವರಿಗೆ ಹೇಗಿರುತ್ತೆ? ಫೈನಾನ್ಷಿಯಲಿ ಚೆನ್ನಾಗಿರ್ತೀರಾ ಅನ್ನುವಂಥದ್ದು. ಆರ್ಥಿಕ ಧನಂ ಮೂಲಂ ಇದಂ ಜಗತ್. ಎಲ್ಲರಿಗೂ ಕೂಡ 2026ರ ವರ್ಷ ಭವಿಷ್ಯ ಕಾರ್ಯಕ್ರಮ, ಅದರಲ್ಲೂ ಫೈನಾನ್ಸ್ ಬಗ್ಗೆ ಕರ್ಕಾಟಕ ರಾಶಿಯವರಿಗೆ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನ ನಾನು ತಿಳಿಸ್ಕೊಡ್ತೀನಿ. ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಪೂರ್ತಿ ಅಕ್ಟೋಬರ್ವರೆಗೂ ನಿಮಗೆ ಸಮಸ್ಯೆ ಇರುತ್ತೆ. ನವೆಂಬರ್, ಡಿಸೆಂಬರ್ ಅಲ್ಲಿ ಸ್ವಲ್ಪ ಉಸಿರಾಟ, ಫೈನಾನ್ಷಿಯಲಿ ಸರಿ ಹೋಗುತ್ತೆ. ಅಷ್ಟೊಳಗಡೆ ಏನು ಫಲಾನುಫಲ ಪ್ರಾಪ್ತಿ ಆಗದೇ ಇಲ್ವಾ ಅಂದಾಗ, ಕರ್ಕಾಟಕ ರಾಶಿಯವರಿಗೆ ದೈವಾರಾಧನೆಗಳನ್ನ ಮಾಡೋದು, ನಿಮ್ಮ ಕರ್ಮ ಶ್ರೇಷ್ಠವಾಗಿದ್ದಾಗ ನಿಮಗೆ ಸ್ವಲ್ಪ ಶನಿ ಶುಭ ಫಲಗಳನ್ನ ಕೊಡ್ತಾನೆ, ಫಲ ಪ್ರಾಪ್ತಿಯಾಗುತ್ತೆ. ಇಲ್ಲ ಅಂದ್ರೆ ಅಕ್ಟೋಬರ್ವರೆಗೂ ಸಾಲಗಳ ಬಾಧೆ ಏನಾದ್ರು ಇದ್ರೆ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು. ಸಾಲಗಾರ ಕಾಟ ಕೊಡ್ಬೋದು, ಹಿಂಸೆ ಕೊಡ್ಬೋದು, ದುಡ್ಡು ಬೇಗ ಕೊಡು ಅನ್ಬೋದು. ಅದಕ್ಕೆ 2026 ಅಕ್ಟೋಬರ್ವರೆಗೂ ನಿಮಗೆ ಬಹಳ ಎಚ್ಚರ. ಕರ್ಕಾಟಕ ರಾಶಿಯವರಿಗೆ ಸೂರ್ಯ ಆಗಾಗ ಶುಭ ಫಲಗಳನ್ನ, ಧನ ಪ್ರಾಪ್ತಿಯನ್ನು ಕೂಡ ನಿಮಗೆ ಕೊಡಿಸ್ತಾನೆ. ಯಾರಿಂದ? ಸರ್ಕಾರದಿಂದ. ಸರ್ಕಾರದ ಕೆಲಸ ಮಾಡ್ತಾ ಇದ್ರಂತೂ ಸಂಬಳ ಬಂದೇ ಬರುತ್ತೆ. ಇನ್ನು ಯಾವುದೋ ಕಾಂಟ್ರಾಕ್ಟು, ಆ ಥರ ಯಾವ್ದಾದ್ರು ಸ್ವಲ್ಪ ಹಣ ಬರ್ಬೋದು. ಜಾಸ್ತಿ ಹಣ ನಿಮಗೆ ಬರಬೇಕು ಅಂದ್ರೆ ಈ ವರ್ಷ ಅಕ್ಟೋಬರ್ವರೆಗೂ ಫೈನಾನ್ಷಿಯಲಿ ಅಷ್ಟೊಂದು ಚೆನ್ನಾಗಿರಲ್ಲ. ಇನ್ನು ಪ್ರಿಯ ವೀಕ್ಷಕರೇ, ಈಗ ಫೈನಾನ್ಷಿಯಲ್ ಭವಿಷ್ಯ ಕಾರ್ಯಕ್ರಮಕ್ಕೆ ಸಿಂಹ ರಾಶಿ ಜಾತಕರಿಗೆ ಸುಸ್ವಾಗತ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ, ಸಿಂಹ ರಾಶಿಯವರಿಗೆ ಹಣಕಾಸು ಜೂನ್ 2026ವರೆಗೂ ಗುರು ಬಲ ಬೇರೆ ಇದೆ, ಅಷ್ಟಮ ಶನಿ ಪ್ರಾಪ್ತಿ, ಅಷ್ಟಮ ಶನಿ ಬೇರೆ, ಹ್ಯೂಜ್ ಮನಿ ಅಂದ್ರೆ ಹೆಚ್ಚೆಚ್ಚಿಗೆ ಮನೆ ದುಡ್ಡು. ಈಗ ನಿಮ್ಮ ಲೆವೆಲ್ಗೆ ಲಕ್ಷಗಳಂದ್ರೆ ಜಾಸ್ತಿ, ಇನ್ನು ಕೆಲವರಿಗೆ ಮಿಲಿಯನ್ಸ್ ಅಂದ್ರೆ ಜಾಸ್ತಿ, ಕೆಲವರಿಗೆ ಬಿಲಿಯನ್ಸ್ ಅಂದ್ರೆ ಜಾಸ್ತಿ. ಹಾಗೆ ಕೋಟಿ ಕೋಟಿ ಹಣ
ಬರುವಂತಹ ಯೋಗ ಸಿಂಹ ರಾಶಿಯವರಿಗೆ ಹಣದ ಸುರಿಮಳೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ವರೆಗೂ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಯಾರಿಂದ ನಿಮಗೆ ಧನ ಅನುಕೂಲ ಆಗತ್ತೆ ಅಂದಾಗ ಸ್ನೇಹಿತರಿಂದ ಧನ ಲಾಭ ಸಿಂಹರಾಶಿಯವರಿಗೆ, ಶೇರ್ ಮಾರ್ಕೆಟ್ ಇಂದ ಹಣಕಾಸಿನ ಅನುಕೂಲ, ನೀವೆಲ್ಲಿ ಸೋಷಿಯಲ್ ಆಕ್ಟಿವಿಟಿ ಎಲ್ಲರ ಜೊತೆಗೆ ಇರ್ತೀರಾ, ಬಟ್ಟೆ ವ್ಯಾಪಾರ ಮಾಡ್ತೀರಾ, ಅದರಿಂದ ದುಡ್ಡು ಎಲ್ಲ ಜನಗಳು ನಿಮ್ಮ ಜೊತೆಗಿರೋ ಸ್ನೇಹಿತರಿಂದಲೇ ನಿಮಗೆ ಲಾಭ ಬಂದ್ಬಿಡುತ್ತೆ. ನಿಮ್ಗೇನೋ ಎಲ್ಡರ್ ಬ್ರದರ್ ಅಥವಾ ಎಲ್ಡರ್ ಸಿಸ್ಟರ್ ಇದ್ರೆ, ಚಿಕ್ಕೋರಲ್ಲ ದೊಡ್ಡೋರು ಇದ್ರೆ ಅವರಿಂದ ನಿಮಗೆ ಲಾಭ. ಸೊಸೆ ಅಥವಾ ಅಳಿಯನಿದ್ರೆ ಅವರಿಂದನೂ ಕೂಡ ನಿಮಗೆ ಧನ ಲಾಭ ಆಗುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ವರೆಗೂ ಸಿಂಹ ರಾಶಿಯವ್ರಿಗೆ 6 ತಿಂಗಳು ತುಂಬಾ ಟೈಮು ಚೆನ್ನಾಗಿರುತ್ತೆ. ಅದಕ್ಕೆ ಬರುವಂತಹ ಒಳ್ಳೆ ಯೋಗವನ್ನ ಕಳ್ಕೋಬೇಡಿ. ಫೈನಾನ್ಷಿಯಲಿ ಬುಧ ಕೂಡ ಶುಭ ಫಲಗಳನ್ನ ಕೊಡ್ತಾನೆ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ ಅಂತ ಹೇಳ್ತಾ, ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026. ಇನ್ನ ರಾಶಿ ಚಕ್ರದಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ಆರ್ಥಿಕ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಫಲಾನುಫಲ, ಫೈನಾನ್ಷಿಯಲಿ ಹೇಗಿರ್ತೀರಿ ಈ ವರ್ಷ ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಜೂನ್ವರೆಗೂ ಕೂಡ ಟೈಮ್ ಚೆನ್ನಾಗಿರಲ್ಲ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಎಂಡ್ವರೆಗೂ ಒಟ್ಟು 5 ತಿಂಗಳು ಹಣ ಬರುವ ಅವಕಾಶಗಳು ಉಂಟಾಗುತ್ತೆ. ಯಾರಿಂದ ನಿಮಗೆ ಹಣಕಾಸು ಅಭಿವೃದ್ಧಿ ಆಗತ್ತೆ ಅಂದಾಗ, ತಾಯಿಯಿಂದ ಅನುಕೂಲ, ವಾಹನಗಳಿಂದ ಲಾಭ, ಭೂಮಿಯಿಂದ ಲಾಭ, ರಿಯಲ್ ಎಸ್ಟೇಟ್ ಇಂದ ನಿಮಗೆ ಲಾಭ ಬರುವಂಥದ್ದು. ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಲಾಭ, ಧನ ಲಾಭ ಫೈನಾನ್ಷಿಯಲಿ. ಯಾಕೆಂದ್ರೆ ಇದು ಫೈನಾನ್ಷಿಯಲ್ ಅಸ್ಟ್ರಾಲಜಿ, ಆರ್ಥಿಕ ಭವಿಷ್ಯ ಮಾತ್ರ ಇರೋದ್ರಿಂದ ಇದೆಲ್ಲದರಿಂದನೂ ಕೂಡ ನಿಮಗೆ ದುಡ್ಡು ಬರುವಂತಹ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ದುಡ್ಡು ಬಂದಾಗ ದುಡ್ಡನ್ನ ಸಂಗ್ರಹ ಮಾಡಿಟ್ಕೋಬೇಕು. ದುಡ್ಡು ಇಲ್ಲದೆ ಇದ್ದಾಗ ಆ ಹಣವನ್ನ ನಮಗೆ ಕಷ್ಟ ಕಾಲದಲ್ಲಿ ಹಣ ಸಹಾಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದ್ರಿಂದ ನಾನು ಆರ್ಥಿಕ ಭವಿಷ್ಯವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನ ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿಯವರಿಗೆ ಆರ್ಥಿಕ ಭವಿಷ್ಯ ಕಾರ್ಯಕ್ರಮ 2026ರ ಆರ್ಥಿಕ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026. ಹಾಗಾದ್ರೆ ತುಲಾ ರಾಶಿಯವರಿಗೆ ಹೇಗಿರುತ್ತೆ ಭವಿಷ್ಯ ಅಂದಾಗ, ತುಲಾ ರಾಶಿಯವರಿಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 6 ತಿಂಗಳು ನಿಮಗೆ ದೈವಾರಾಧನೆ, ಯಾರು ಗುರುಗಳಿದ್ದೀರಿ ನಿಮಗೆ ದುಡ್ಡು ಬರುತ್ತೆ. ದೇವಸ್ಥಾನದ ಪುರೋಹಿತರಿದ್ದೀರಿ ದುಡ್ಡು ಬರುತ್ತೆ. ನೀವು ಇನ್ನೊಬ್ಬರಿಗೆ ಜ್ಞಾನವನ್ನ ತಿಳಿಸ್ತೀರಿ, ಟೀಚರ್ಸ್ ಆಗಿದ್ದೀರಿ, ಟ್ಯೂಷನ್ಸ್ಗಳಿಂದನೋ ಅಥವಾ ಬೇರೆ ಯಾವುದೋ ಒಂದು ಸೋರ್ಸಿಂದ ಹಣಕಾಸು ಅಭಿವೃದ್ಧಿ ಆಗುತ್ತೆ. ಜೂನ್ 2026ವರೆಗೂ. ಜೂನಿಂದ ನಿಮಗೆ ಟೈಮು ಅಷ್ಟು ಚೆನ್ನಾಗಿರಲ್ಲ. ಫೈನಾನ್ಷಿಯಲಿ ಪ್ರಾಬ್ಲಮ್ನ ಅನುಭವಿಸ್ತೀರಿ. ಅವಾಗವಾಗ ಮಂಗಳ ಗ್ರಹ ಕೂಡ ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಹೋಗ್ತಾನೆ. ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಮನಸ್ಸು ಚಂಚಲ ಆಗಿ ಹಣವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ತುಲಾ ರಾಶಿ ಜಾತಕರು ಜಾಗ್ರತೆಯನ್ನ ವಹಿಸಿ ಅಂತ ಹೇಳ್ತಾ, ಇನ್ನ ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026. ಆರ್ಥಿಕ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ವೃಶ್ಚಿಕ ರಾಶಿಯವರಿಗೆ ಫೈನಾನ್ಷಿಯಲಿ ತುಂಬಾ ಅಭಿವೃದ್ಧಿ ಆಗುವಂತಹ ಸಮಯ ಅಂದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 5 ತಿಂಗಳು ನಿಮಗೆ ಹಣಕಾಸಿನ ಅರಿವು ಉಂಟಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಯಾರಿಂದ ನಿಮಗೆ ದುಡ್ಡು ಬರುತ್ತೆ? ನೀವು ಮಾತನಾಡುವಂತಹ ಮಾತು. ಕೆಲವರೆಲ್ಲ ಏನಿರ್ತೀರಿ, ಮಾತಾಡಿ ಧನವನ್ನ ಸಂಪಾದನೆ ಮಾಡ್ತೀರಿ, ಭಾಷಣಗಾರರಿರ್ತೀರಿ, ನಿಮಗೆಲ್ಲ ಧನ ಪ್ರಾಪ್ತಿ ಆಗುತ್ತೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ವರೆಗೂ ದುಡ್ಡು ಬರುತ್ತೆ.
ಯಾವುದರಿಂದ ಬರುತ್ತೆ? ಹಣ ಹೂಡಿಕೆಯಿಂದ. ಮಕ್ಕಳಿದ್ರೆ ಮಗನಿಂದ, ಮೊದಲನೇ ಮಗ ಅಥವಾ ಮಗಳಿದ್ರೆ ದುಡ್ಡು ಬರುತ್ತೆ. ದೈವಾರಾಧನೆ ಮಾಡೋದ್ರಿಂದ ದುಡ್ಡು ಬರುತ್ತೆ. ಲಾಟ್ರಿ, ಜೂಜಾಟಗಳಿಂದ ದುಡ್ಡು ಬರುತ್ತೆ. ಕ್ಯಾಸಿನೋ, ಅವ್ರದ್ದು ಕೆಲವ್ರದ್ದು ಜಾತಕ ಹಾಗೆ ಇರುತ್ತೆ, ಅದರಿಂದನೇ ದುಡ್ಡು ಬರ್ಬೇಕು ಅವ್ರಿಗೆ. ಅದರಿಂದ ಅವ್ರಿಗೆ ದುಡ್ಡು ಬರ್ತಾ ಇರುತ್ತೆ. ಮ್ಯಾಚ್ ಫಿಕ್ಸಿಂಗ್, ಗೇಮ್ಸ್ ಆಟ ಆಡ್ತೀರಿ, ಅದೆಲ್ಲ ಅದರಿಂದನೂ ಹಣಕಾಸು ವೃಶ್ಚಿಕ ರಾಶಿಯವರಿಗೆ ಎಷ್ಟು ತಿಂಗಳು ಬರುತ್ತೆ, ಬಂದಾಗ ಹಣ ಸಂಗ್ರಹಿಸ್ಕೊಂಡಿದ್ರೆ ನಿಮಗೆ ಹಣ ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗಲೂ ಉಪಯೋಗಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಆರ್ಥಿಕ ವರ್ಷ ಭವಿಷ್ಯ 2026ರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಒಳ್ಳೇದಾಗ್ಲಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 6 ತಿಂಗಳು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಿದ್ದೀರಾ, ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತೀರಾ. ಭೂಮಿ ವ್ಯವಹಾರ ಮಾಡ್ತಾ ಇದ್ದೀರಾ, ಚೆನ್ನಾಗಿ ದುಡ್ಡು ಮಾಡ್ತೀರಾ. ವಾಹನಗಳನ್ನ ರೆಂಟಲ್ ಕಳಿಸಿದ್ದೀರಾ, ಕಾರ್ ವಾಹನಗಳು ಅಥವಾ ಹೋಟೆಲ್ ರೆಸ್ಟೋರೆಂಟ್ಗಳು ಇಟ್ಟಿದ್ದೀರಾ, ದುಡ್ಡು ಚೆನ್ನಾಗಾಗುತ್ತೆ. ಆಮೇಲೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇಂದ ನಿಮಗೆ ಧನ ಲಾಭ ಆಗುತ್ತೆ. ಅಥವಾ ನಿಮ್ಮ ವಿವಾಹ ಆದರೆ ವಿವಾಹದಿಂದನೂ ಕೂಡ ನಿಮಗೆ ಮ್ಯಾರೇಜ್ ಲೈಫ್ ಇಂದನೂ ಕೂಡ ಧನ ಪ್ರಾಪ್ತಿ ಆಗುತ್ತೆ. ಆಮೇಲೆ ಡಾಕ್ಟರ್ಗಳಲ್ಲಿ ಚೆಸ್ಟ್ ಡಾಕ್ಟರ್ಗಳು, ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಕೂಡ ಚೆನ್ನಾಗಿ ದುಡ್ಡನ್ನ ಮಾಡ್ತೀರಿ, ಲಂಗ್ಸ್ ಸಂಬಂಧಪಟ್ಟಂತ ಡಾಕ್ಟರ್ಗಳು. ಆಮೇಲೆ ಬಿಲ್ಡರ್ಸ್ಗಳಿಗೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ತಾವು ಓದಿರುವಂತಹ ವಿದ್ಯೆಯಿಂದ ಧನ ಪ್ರಾಪ್ತಿ ಧನಸ್ಸು ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನು ನಿಮಗೆ 6 ತಿಂಗಳು ಒಳ್ಳೆ ಫಲಾನುಫಲ ಪ್ರಾಪ್ತಿಯಾಗುತ್ತೆ. ಮತ್ತೆ ಅಕ್ಟೋಬರ್ ಅಲ್ಲ, ನವೆಂಬರ್, ಡಿಸೆಂಬರ್ ಅವಾಗಲೂ ಕೂಡ ನಿಮಗೆ ನವೆಂಬರ್, ಡಿಸೆಂಬರ್ ಅಲ್ಲೂ ಕೂಡ ಒಳ್ಳೆ ಫಲ, ಧನ ಪ್ರಾಪ್ತಿ ಆಗಮನ ಆಗುತ್ತೆ. ಯಾವಾಗ ಟೈಮ್ ಚೆನ್ನಾಗಿರಲ್ಲ ನಿಮಗೆ ಅಂದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 5 ತಿಂಗಳು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಧನಸ್ಸು ರಾಶಿ ಜಾತಕರು. ಇನ್ನು ಪ್ರಿಯ ವೀಕ್ಷಕರೇ, ಈಗ ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ಆರ್ಥಿಕ ವರ್ಷ ಭವಿಷ್ಯ 2026ರ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026. ಹಣ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈಗ ಹೇಗಿದೆ ಫಲಾನುಫಲ ಮಕರ ರಾಶಿಯವರಿಗೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಆದಷ್ಟು ಮಕರ ರಾಶಿಯವರು ಸುಳ್ಳು ಹೇಳಬಾರ್ದು. ಮಕರ ರಾಶಿಯವರಿಗೆ ಒಳ್ಳೆ ಹಣಕಾಸು, ಯಾಕಂದ್ರೆ ಸಾಲಗಳಿರುತ್ತೆ, ಯಾವಾಗ ದುಡ್ಡು ಬರುತ್ತೋ ಅವಾಗ ಹೆಂಗ್ ಕೂಡಿಟ್ಕೋಬೇಕು, ಯಾವ ತಿಂಗಳು ನಿಮಗೆ ದುಡ್ಡು ಬರುತ್ತೆ ಅನ್ನುವಂಥ ವಿಚಾರವನ್ನ ನಾನು ನಿಮ್ಗೆ ಜನರಲ್ ಆಗಿ ತಿಳಿಸ್ತಾ ಇದ್ದೀನಿ. ಮಕರ ರಾಶಿಯವರಿಗೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 5 ತಿಂಗಳು ಹಣಕಾಸಿನ ಅರಿವು ಉಂಟಾಗುತ್ತೆ ಮಕರ ರಾಶಿ ಜಾತಕರಿಗೆ. ಯಾರರಿಂದ ನಿಮಗೆ ದುಡ್ಡು ಪ್ರಾಪ್ತಿಯಾಗುವಂತ ಸಾಧ್ಯತೆ? ಧೈರ್ಯ, ಸ್ಥೈರ್ಯ, ಜಿಮ್ ನಡೆಸುವಂಥವ್ರು, ಆಮೇಲೆ ಕಮ್ಯುನಿಕೇಶನ್, ಯಾರು ಇವಾಗ ಟಿವಿ ಇಲ್ಲಿ ಕೆಲಸ ಮಾಡ್ತಿರ್ತೀರಿ, ಮೊಬೈಲ್ ಅದೆಲ್ಲ ಕಮ್ಯುನಿಕೇಶನ್ ಸಂಬಂಧಪಟ್ಟಂಥದ್ದು, ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂತ ಕೆಲಸಗಳು, ಫಿಸಿಕಲಿ ಮತ್ತು ಮೆಂಟಲಿ ಟ್ರೈನ್ ಮಾಡುವಂಥವ್ರಿಗೆ, ಆಮೇಲೆ ENT ಡಾಕ್ಟರ್ಗಳಿಗೆ, ಕಣ್ಣಿನ ಡಾಕ್ಟರ್ಗಳಿಗೆ ಹಣಕಾಸು ಅಭಿವೃದ್ಧಿ ಆಗುತ್ತೆ. ಆಮೇಲೆ ಕೆಲವರು ಶಾರ್ಟ್ ಜರ್ನಿಗಳನ್ನ ಟ್ರಾವೆಲ್ ಕರ್ಕೊಂಡು ಹೋಗ್ತೀರಾ, ಅವಾಗ ಟ್ರಾವೆಲ್ ಏಜೆನ್ಸಿಗಳನ್ನ ಇಟ್ಕೊಂಡಿರ್ತೀರಾ, ದೇವಸ್ಥಾನಗಳ ತೀರ್ಥಕ್ಷೇತ್ರಗಳ ದರ್ಶನಗಳನ್ನ ಮಾಡಿಸ್ತೀರಾ, ಅಂಥವ್ರಿಗೂ ಕೂಡ ಧನ ಪ್ರಾಪ್ತಿಯಾಗುತ್ತೆ. ನೀವೆಲ್ಲ ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿದ್ರೆ ಅಡ್ವರ್ಟೈಸ್ಮೆಂಟ್ ಇಂದ ಧನ ಪ್ರಾಪ್ತಿಯಾಗುತ್ತೆ. ಒಟ್ಟಲ್ಲಿ ಧೈರ್ಯ, ಸಾಹಸ ಮಾಡಿ ನಿಮಗೆ ಮಕರ ರಾಶಿ ಜಾತಕರಿಗೆ ಧನ ಪ್ರಾಪ್ತಿಯಾಗುತ್ತೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಇಷ್ಟು ದಿವಸ ನಿಮಗೆ 5 ತಿಂಗಳು ಈ ವರ್ಷ ಶುಭ ಫಲಗಳು. ಧನ ಆರ್ಥಿಕವಾಗಿ ಸಮೃದ್ಧಿಯಾಗಿರ್ತೀರಿ. ದುಡ್ಡು ಬಂದಾಗ ಚೆನ್ನಾಗಿಟ್ಕೊಳ್ಳಿ. ಸಾಲಗಳನ್ನ ಕೂಡ ತೀರ್ಸಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ನೀವು ಬೇರೆಯವ್ರಿಗೂ ಹೇಳ್ಬೋದು, ಇಷ್ಟು ದಿವಸದಲ್ಲಿ ನನಗೆ ದುಡ್ಡು ಬರುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಕ್ಕೂ ಅನುಕೂಲ ಆಗುತ್ತೆ. ಅದರಿಂದ ಆರ್ಥಿಕ ಭವಿಷ್ಯವನ್ನ ತಿಳಿಸಿದ್ದೀನಿ ಮಕರ ರಾಶಿದು. ಈಗ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ಆರ್ಥಿಕ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ
ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕುಂಭರಾಶಿಯವರಿಗೆ ರಾಹು ಬೇರೆ, ಇವಾಗ ಶನಿ 7.5 ಕೊನೆ ಭಾಗ, ನಮಗಾದ್ರೆ ಈಗ ಒಳ್ಳೇದಾಗುತ್ತಾ ಗುರುಜಿ ಅಂತ ನಿಮ್ಗೆಲ್ಲ ಪ್ರಶ್ನೆ ಇರುತ್ತೆ. ಹೊಸ ವರ್ಷ ನಿಮಗೆಲ್ಲ ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026. ಆರ್ಥಿಕ ಆಂಗ್ಲ ಪದ್ಧತಿ ಅಂತ ಯಾರು ನೀವು ವರ್ಷ ಭವಿಷ್ಯವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗಾದ್ರೆ ಹೇಗಿರುತ್ತೆ ನಿಮಗೆ ಫೈನಾನ್ಷಿಯಲಿ ಕುಂಭರಾಶಿ ಜಾತಕರಿಗೆ ಅಂದಾಗ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 5 ತಿಂಗಳು ನಿಮಗೆ ಫೈನಾನ್ಷಿಯಲಿ ಅನುಕೂಲ ಆಗುತ್ತೆ. ಯಾವುದರಿಂದ ನಿಮಗೆ ಫೈನಾನ್ಷಿಯಲಿ ಅನುಕೂಲ ಆಗುತ್ತೆ ಅಂದಾಗ, ನೀವು ಓದಿರುವಂತಹ ವಿದ್ಯೆ, ನಿಮ್ಮಲ್ಲಿ ಏನು ಜ್ಞಾನ ಇದೆ ಅದರಿಂದ ಧನ ಪ್ರಾಪ್ತಿ. ನೀವು ತಂದೆ ಮಗ ಅಥವಾ ಮಗಳು, ತಾಯಿ ಮಗ ಮಗಳು ಇಬ್ರು ಸೇರಿ ವ್ಯವಹಾರಗಳು ಮಾಡ್ತಾ ಇರ್ತೀರ, ಬಿಸ್ನೆಸ್, ಅವಾಗ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ. ನೀವು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀರೋ ಅವ್ರ ಜೊತೆಗೆ ಕೂತ್ಕೊಂಡು ನೀವು ಜೊತೆ ಕೆಲಸ ಕಾರ್ಯಕ್ರಮಗಳನ್ನ ಮಾಡಿದಾಗ್ಲೂ ದುಡ್ಡು ಪ್ರಾಪ್ತಿ ಆಗುತ್ತೆ. ಎಲ್ಲಾದ್ರೂ ಹಣವನ್ನ ಹೂಡಿಕೆ ಮಾಡಿ ಹಣವನ್ನ ಗಳಿಸುವಂತಹ ನಾಲೆಜ್ ನಿಮಗಿದ್ರೆ ಅದರಿಂದನೂ ಕೂಡ ಧನ ಪ್ರಾಪ್ತಿ ಆಗುತ್ತೆ. ಯಾರು ದೈವಾರಾಧನೆಗಳನ್ನ ಮಾಡ್ತೀರಿ, ಪುರೋಹಿತರಾಗಿದ್ದೀರಿ, ನಿಮಗೂ ಕೂಡ ಧನ ಪ್ರಾಪ್ತಿ ಆಗುತ್ತೆ. ಇದೆಲ್ಲ ನಿಮಗೆ ಪ್ರಾಪ್ತಿ ಆಗ್ಬೇಕಾದ್ರೆ ನಿಮ್ಮ ಕುಲದೇವರ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಆ ದೇವರ ದರ್ಶನವನ್ನ ಮಾಡೋದನ್ನ ಕುಂಭರಾಶಿ ಜಾತಕರು ಮರಿಬಾರದು. ಎಷ್ಟು ತಿಂಗಳು ನಿಮಗೆ ಶುಭ ಫಲ ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ. ಅದಕ್ಕೆ ಇನ್ನು ಮೇನ ಆದ್ಮೇಲೆ ಸ್ವಲ್ಪ ಟೈಮ್ ಚೆನ್ನಾಗಿರಲ್ಲ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ವರೆಗೂ, ಮತ್ತೆ ನವೆಂಬರ್, ಡಿಸೆಂಬರ್ ಇಂದ ಮತ್ತೆ ಹಣಕಾಸು ಅಭಿವೃದ್ಧಿ ಆಗುತ್ತೆ. ನಿಮ್ಗೇನೋ ಸಾಲಗಳಿದ್ರೆ ದುಡ್ಡು ಬರುತ್ತಲ್ಲ, ಆಗ ನೀವು ಸಾಲಗಳು ತೀರಿಸ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಆರ್ಥಿಕ ಭವಿಷ್ಯವನ್ನ ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ಒಳ್ಳೆಯದಾಗ್ಲಿ, ಹೊಸ ವರ್ಷದ ಶುಭಾಶಯಗಳು. ಇನ್ನ ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನ ರಾಶಿ. ಯಾರ್ಯಾರು ಮೀನ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಆರ್ಥಿಕ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026. ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ಮೀನರಾಶಿಯವ್ರದ್ದು ತಿಳಿಸ್ತೀನಿ. ಈಗ ಮೀನರಾಶಿಯವರಿಗೆ ಜನ್ಮ ಶನಿ, ಅನೇಕ ಕಷ್ಟಗಳನ್ನ ಅನುಭವಿಸಿರ್ತೀರಿ, ಹಂಗಂತ ದುಡ್ಡೇ ಬರಲ್ಲ ಈ ವರ್ಷ, ಆ ತರ ತಿಳ್ಕೊಬೇಡಿ. ನಿಮಗೆ ಫೈನಾನ್ಷಿಯಲಿ ತುಂಬಾ ಅನುಕೂಲ ಆಗುತ್ತೆ. ಜೂನ್ ವರೆಗೂ ವೆಯ್ಟ್ ಮಾಡಬೇಕು. 2026 ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ನಿಮಗೆ ತುಂಬಾ ಕಷ್ಟದ ಕಾಲಗಳಾಗಿರುತ್ತೆ. ಸಾಲ ಹೆಂಗ್ ತೀರಿಸ್ಬೇಕಪ್ಪ, ಇಷ್ಟೊಂದು ಸಾಲದ ಮೇಲೆ ಸಾಲ ಆಗ್ತಾ ಇದೆ, ನನಗೆ ಯಾವಾಗ ಅನುಕೂಲ ಆಗುತ್ತೆ ಅಂದಾಗ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 5 ತಿಂಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಹತ್ರ ಹಣ ಅನ್ನೋದು ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಕೂಡ ಮೀನರಾಶಿ ಜಾತಕರಿಗೆ ಯಾರಿಂದ ಪ್ರಾಪ್ತಿಯಾಗುತ್ತೆ, ಲಾಭ ಯಾರಿಂದ ಆಗುತ್ತೆ, ಸ್ನೇಹಿತರಿಂದ ಲಾಭ ಆಗುತ್ತೆ. ನಿಮ್ಮ ಎಲ್ಡರ್ ಬ್ರದರ್ ಅಥವಾ ಸಿಸ್ಟರ್ಸ್ ಇದ್ರೆ ಅವರು ನಿಮಗೆ ಹಣಕಾಸಿನ ಸಹಾಯ ಮಾಡ್ಬೋದು. ನಿಮಗೆ ಸೊಸೆ ಇದ್ರೆ ಸೊಸೆಯಿಂದ ಧನ ಪ್ರಾಪ್ತಿ, ಅಳಿಯನಿದ್ರೆ ಅಳಿಯನಿಂದ ಧನ ಪ್ರಾಪ್ತಿ, ಅಥವಾ ನಿಮಗೆ ಮಗ ಇದ್ರೆ ಅಥವಾ ಮಗಳು, ಮೊದಲನೇ ಮಗ ಅಥವಾ ಮಗಳಿದ್ರೆ ಅವರಿಂದ ನಿಮಗೆ ಅನುಕೂಲಗಳು. ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಲ್ಲಿಂದ ನಿಮಗೆ ಧನ ಪ್ರಾಪ್ತಿ ಅನ್ನೋದು ಆಗುತ್ತೆ. ಆದ್ರೆ ಜೂನ್ ವರೆಗೂ ನೀವು ಮೀನರಾಶಿ ಜಾತಕರು ಸ್ವಲ್ಪ ಸಹನೆ ಮಾಡ್ಕೊಂಡಿರ್ಬೇಕು, ಆಮೇಲೆ ನಿಮ್ಗೆಲ್ಲ ಒಳ್ಳೇದಾಗತ್ತೆ. ನಿಮಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026. ಎಲ್ಲ ಮೀನರಾಶಿವರೆಗೂ, ಮೇಷರಾಶಿಯಿಂದ ಮೀನರಾಶಿವರೆಗೂ ಆರ್ಥಿಕ ಭವಿಷ್ಯವನ್ನು ತಿಳಿಸಿದ್ದೀನಿ. ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಆರ್ಥಿಕ ಅಭಿವೃದ್ಧಿ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.